ಸಿಟಿ ಬಜಾರ್ ಮಸೀದಿ ಆಗಿದೆ, ಅದು ಕೂಡ ನಮ್ಮದೇನೆ ಕೇಸ್ ನಡೀತಾ ಇದೆ ಹೈಕೋರ್ಟ್ ನಲ್ಲಿ. ಭಟ್ಕಳದ ಚಿನ್ನದ ಪಳ್ಳಿ, ಕೆಳದಿಯ ಅಘೋರೇಶ್ವರ ದೇವಸ್ಥಾನದ ಶಿಖರ, ಭಟ್ಕಳದ ಚಿನ್ನದ ಪಳ್ಳಿ. ನಮ್ಗೇನು ಅನ್ಸದೇ ಇಲ್ವಾ ಇದ್ರೆ? ಎಲ್ಲೆಲ್ಲಿ ಯಾವ್ಯಾವ ಅಪಮಾನ ನಮ್ಮ ಸಮಾಜದ ಮೇಲೆ ಆಗಿದೆ, ನಮ್ಮ ಇತಿಹಾಸದಲ್ಲಿ ನಮ್ಮನ್ನು ಅವಹೇಳನ ಮಾಡ್ತಕ್ಕಂಥ ಕೆಲಸ ಆಗಿದೆ, ಎಲ್ಲದಕ್ಕೂ ಪರಿಮಾರ್ಜನೆ ಆಗಲೇಬೇಕು. ಗೆಲುವು ಒಂದು ಚುನಾವಣೆದಲ್ಲ, ಇನ್ನು ಶತಮಾನಗಳ ಕಾಲ ಬಿಜೆಪಿ ಗೆಲ್ಲದೇ ಇರುತ್ತೆ. ನಾವಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಕಣ್ರಿ. ಎಷ್ಟೋ ಜನ ನಮ್ಮದೇ ಕ್ಷೇತ್ರದಲ್ಲಿ ಇವತ್ತು ಟಿಕೆಟ್ ತಗೊಂಡು ಓಡಾಡ್ತಾ ಇದ್ದಾರೆ, ನಮಗೂ ಟಿಕೆಟ್ ಸಿಕ್ಕಿದೆ, ನಮಗೂ ಟಿಕೆಟ್ ಸಿಕ್ಕಿದೆ ಅಂತ. ಕಾಂಗ್ರೆಸ್ ನಲ್ಲೇ ಇಲ್ಲ, ಕಾಂಗ್ರೆಸ್ ನಲ್ಲೇ ಕನ್ಫ್ಯೂಸ್ ಇದ್ದಾರೆ. ಬಿಜೆಪಿ ಎಲ್ಲರೂ ಟಿಕೆಟ್ ಜೋಗಿದ್ರೆ ಓಡಾಡ್ತಾ ಇದ್ದಾರೆ. ನೋಡಪ್ಪ, ನನ್ನ ಕೈಯಲ್ಲಿ ನನ್ನ ಹತ್ರ ಟಿಕೆಟ್ ಇಲ್ಲ, ಕ್ಯಾಂಡಿಡೇಟ್ ಯಾರು ನಿಶ್ಚಯ ಮಾಡ್ತಾರೋ ಅವ್ರಿಗೆ ಗೆಲ್ಸೋಣಂತೆ. ಅದು ಸಿಟಿ ಬಜಾರ್ ಮಸೀದಿ ಆಗಿದೆ, ಅದು ಕೂಡ ನಮ್ಮದೇನೆ ಕೇಸ್ ನಡೀತಾ ಇದೆ ಹೈಕೋರ್ಟ್ ನಲ್ಲಿ. ಭಟ್ಕಳದ ಚಿನ್ನದ ಪಳ್ಳಿ, ಕೆಳದಿಯ ಅಘೋರೇಶ್ವರ ದೇವಸ್ಥಾನದ ಶಿಖರ, ಭಟ್ಕಳದ ಚಿನ್ನದ ಪಳ್ಳಿ. ನಮ್ಗೇನು ಅನ್ಸದೇ ಇಲ್ವಾ ಇದ್ರೆ? ಎಲ್ಲೆಲ್ಲಿ ಯಾವ್ಯಾವ ಅಪಮಾನ ನಮ್ಮ ಸಮಾಜದ ಮೇಲೆ ಆಗಿದೆ, ನಮ್ಮ ಇತಿಹಾಸದಲ್ಲಿ ನಮ್ಮನ್ನು ಅವಹೇಳನ ಮಾಡ್ತಕ್ಕಂಥ ಕೆಲಸ ಆಗಿದೆ, ಎಲ್ಲದಕ್ಕೂ ಪರಿಮಾರ್ಜನೆ ಆಗಲೇಬೇಕು. ಗೆಲುವು ಒಂದು ಚುನಾವಣೆದಲ್ಲ, ಇನ್ನು ಶತಮಾನಗಳ ಕಾಲ ಬಿಜೆಪಿ ಗೆಲ್ಲದೇ ಇರುತ್ತೆ. ನಾವಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಕಣ್ರಿ. ಎಷ್ಟೋ ಜನ ನಮ್ಮದೇ ಕ್ಷೇತ್ರದಲ್ಲಿ ಇವತ್ತು ಟಿಕೆಟ್ ತಗೊಂಡು ಓಡಾಡ್ತಾ ಇದ್ದಾರೆ, ನಮಗೂ ಟಿಕೆಟ್ ಸಿಕ್ಕಿದೆ, ನಮಗೂ ಟಿಕೆಟ್ ಸಿಕ್ಕಿದೆ ಅಂತ. ಕಾಂಗ್ರೆಸ್ ನಲ್ಲೇ ಇಲ್ಲ, ಕಾಂಗ್ರೆಸ್ ನಲ್ಲೇ ಕನ್ಫ್ಯೂಸ್ ಇದ್ದಾರೆ. ಬಿಜೆಪಿ ಎಲ್ಲರೂ ಟಿಕೆಟ್ ಜೋಗಿದ್ರೆ ಓಡಾಡ್ತಾ ಇದ್ದಾರೆ. ನೋಡಪ್ಪ, ನನ್ನ ಕೈಯಲ್ಲಿ ನನ್ನ ಹತ್ರ ಟಿಕೆಟ್ ಇಲ್ಲ, ಕ್ಯಾಂಡಿಡೇಟ್ ಯಾರು ನಿಶ್ಚಯ ಮಾಡ್ತಾರೋ ಅವ್ರಿಗೆ ಗೆಲ್ಸೋಣಂತೆ.